ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಂದರೆ ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗೀತು. ಈಗಾಗಲೇ 7:30 ಏನೋ ಆಗಿದೆ. ಸೊ ಪೂಜೆ ಹೆಂಗೆ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ರೀ. ಇದು ಮಾಘ ಮಾಸದ ಮೊದಲನೇ ಗುರುವಾರ ಆಗಿರೋದ್ರಿಂದ ತುಂಬ ವಿಶೇಷವಾಗಿರೋ ದಿನ. ಸೊ ಹಂಗಾಗಿ ಬೆಳಗ್ಗೆ ಎದ್ದು ಎಲ್ಲ ಪೂಜೆ ಎಲ್ಲ ಮುಗಿಸ್ದೆ. ಈಗ ಟಿಫನ್ ಮಾಡಬೇಕು. ಮತ್ತು ನಾವು ರಾಯರ ಭಕ್ತರಾಗಿರೋದ್ರಿಂದ ನಾವು ಗುರುವಾರನೇ ಜಾಸ್ತಿ ಪೂಜೆ ಎಲ್ಲ ಮಾಡೋದು. ಹಾಗಾಗಿ ಇವತ್ತು ಬೆಳಗ್ಗೆ ಪೂಜೆ ಮಾಡಿದಾಗ ಒಂಥರ ಮೈಂಡ್ ಪೀಸ್ ಆಗಿರುತ್ತೆ. ಸೊ ಮತ್ತು ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರೂ ಲೈಕ್ ಮಾಡ್ತಾಯಿಲ್ಲ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಅಷ್ಟೊಂದಾಗಿ ವ್ಯೂಸ್ ಹೋಗ್ತಾಯಿದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಆಮೇಲಿಂದ ಸಿಗ್ತೀನಿ. ಗುರುವಾರ ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಿಲ್ಲ ಫ್ರೆಂಡ್ಸ್. ಅದೇ ಇದು ಭಾನುವಾರ ವ್ಲಾಗ್ ಆಗಿರುತ್ತೆ. ಔಷಧಿ ಹೊಡಿತಾ ಇದ್ದೀರಿ ರೋಜಾ ಗಿಡಕ್ಕೆ. ಔಷಧಿ ಹೊಡಿಬೇಕಾದ್ರೆ ಸುಮ್ಮನೆ ಒಂದೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ ಅಷ್ಟೇ. ಜಾಸ್ತಿ ಇನ್ನೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅಲ್ಲಿ ಪೈಪ್ ಎಳಿಬೇಕಿತ್ತಲ್ಲ, ಅದರಿಂದ. ಈ ಔಷಧಿ ಹೊಡಿಬೇಕಂದ್ರೆ ಇಬ್ಬರು ಇರಬೇಕಾಗುತ್ತೆ. ಒಬ್ಬರು ಪೈಪ್ ಇಳಿಯೋಕ್ಕೆ ಮತ್ತು ಇನ್ನೊಬ್ಬರು ಔಷಧಿ ಹೊಡಿಯೋಕ್ಕೆ. ಅಂದರೆ ಭಾನುವಾರ ಮಾತ್ರ ನಾವು ಔಷಧಿನ ಹೊಡಿತಾ ಇರ್ತೀವಿ. ಡೈಲಿ ಏನು ಔಷಧಿ ಹೊಡೆಯೋದಿರಲ್ಲ. ಸೊ ಮುಂದಿನ ಒಂದು ಕ್ಲಿಪ್ಪಿಂಗ್ಸು ನಮ್ಮ ಕೆಲ್ಸಕ್ಕೆ ಬರ್ತಾರಲ್ಲ ಆಂಟಿಯವ್ರು ಮಾತಾಡಿದ್ದಾರೆ. ಸೊ ಸ್ವಲ್ಪ ಕಾಮಿಡಿ ಇದೆ, ನೋಡಿ ಎಂಜಾಯ್ ಮಾಡಿ. ನೋಡ ಏನ ನಿನ್ನೆ ಅಂತ ನಂಗ ಅಲ್ಲ ನನ್ನ ಏನಂತಲ್ಲ ಬ್ಯಾರರು ಅಲ್ಲ ನಾವು ಆಳು ಹೇಳೋಣ ಅಂತ ನೀನೇ ಅಲ್ಲಾಡ್ಸಮ್ಮ ಅಂತ ವಿಡಿಯೋ ಮಾಡಿ ನಾವೆಲ್ಲ ನನ್ನಿಂದಗಳು ನೀನ್ ಜೊತೆ ಹೋಗ್ಬಿಡ್ಬೇಕು. ಹಂಗಂದ್ರ ಅವ್ ನಿನ್ನ ಅಳಿ ಜೊತೆಗೆ ನೀನ್ ಜಾಲಿ ನಿನ್ನ ಅಳಿತಾಗಿರ್ಬೇಕಪ್ಪ ನೀನು. ನಿನ್ನ ಇಷ್ಟೊತ್ನ ಆರಾಮ್ ಮಲ್ಕೊಂಡಿದ್ದೆ ಬಿಡ್. ನಾನು ಈ ಬಿಸ್ಲಾಗ ನೋಡಿ, ಇವಾಗ ಬಿಸ್ಲು ಅಂದ್ರೆ ಬಿಸ್ಲ ನೀರಂತ ಬಿಡ್ ಸಾಯಿ ಕಾಳಾಗ ನೀರಿಗೆ ನನಗೆ ನಿನಗೆ ರೊಂಕ ಬರ್ತತಿಲ್ಲ. ಏನು ಮಾಡೋದು ನೀರಿಲ್ಲ ತಪಾರಿ ಗಟ್ಟಿಗಿದ್ರೆ ಶಿವಮ್ಮನ ತಟ್ಟಿಗೆ ಕುತ್ಕೊಂಡ ತಿಂಬಾಕ ಯಾರ್ಗ? ಶಿವಮ್ಮನ್ಗ? ನೀನೇನ್ ಮಾಡ್ದೆ? ಸುಮ್ನೆ ಉಸಿರು ಬಿಟ್ಟಿಲ್ಲ ಅನ್ನೋ. ಏನ್ ಮಾಡ್ದೆ ನೀನು? ಹೌದು, ಏನ್ ಜಗಳ ಆಡಿದ್ ನೀವು? ದುಡ್ದಿದ್ ಕೊಡಲ್ಲ ಅಂತನಾ? ಒಂದ್ ದಿವಸಕ್ಕೆ ಬಂದು 1,000 ರೂಪಾಯಿ ಕೊಡ್ತಾನ ನಮ್ಮಪ್ಪ. ಇನ್ನೇನಮ್ಮ ಇಂಥ ಗಡ್ಡ ನಿನ್ಗೆಲ್ ಸಿಗ್ತಾನೆ? ಯಾಕಮ್ಮ ಯಪ್ಪನ ಮೇಲೆ ಹಂಗೆಲ್ಲ ಹೇಳ್ತೀಯ? ಹೊಡೆದ್ರು ಹೊಡ್ಸ್ಕೊಬೇಕು, ಒಂದೇ ಒಂದ್ ತಾನೆ. ಏನೋ ಸೊಳ್ಳೆ ಕಸ್ದಂಗಿರುತ್ತೆ ಬಿಡು. ರಪ್ ಅಂತ ಕೊಟ್ರ ಶಾಂತಿ ಎಲ್ಲೋಗಿದ್ಲು? ಹಾಂ
ಓ ಮಾತಾಡಿದ್ರೆ ಬೀಳ್ತಾವೆ ಬತಾಸು ಅಂತ. ಇವಳೇನ್ ಮಾಡ್ತಾಳೆ ಶಿವಮ್ಮ? ಅವಳಗ್ ಭಯ ಎಲ್ಲಿ ಬೀಳ್ತಾವ ಅವಳಗಂತ. ರಾತ್ರಿ ಬಿದ್ದು ಅಮ್ಮ ನನಗೆ ತಾಯಿ ಬಿತ್ತ ನಮ್ಮಮ್ಮನ ಅಪ್ಪ ಜಗಳ ಆಡ್ತಿದ್ರ. ನಮ್ಮಮ್ಮ ನಮ್ಮಮ್ಮನ ಏನಂಟಿ ಕಾಲ್ ಎತ್ಕೊಂಡ್ ಬಂದಾನ, ಕಾಲ್ ನೆಂದಾದ್ರಿಂದ ಆಮೇಲೆ ನೀನೇ ಸಾಕ್ಬೇಕಷ್ಟೇ. ನಮ್ಮಪ್ಪ ಗೌರ್ಮೆಂಟ್ ಎಂಪ್ಲೇ ಆದ್ರೂ ನಮ್ಮ ಅಮ್ಮ ಸೇರ್ತಾ ಇಲ್ಲ ನಮ್ಮ ಅಪ್ಪನ. ಏನ್ ಕಲ್ಸ್ಕೊತಾರ ನಿಮ್ ಯಜಮಾನ್ರ ಆಂಟಿ? ಅದಕ್ಕೆ ನಿನ್ನ ಮಣ್ಣಂತ ಅಂದ್ಬಿಟ್ಟು ಎತ್ತಾಕವನೆ. ಹಾ ನೀನ್ ಎಲ್ಲಿಂದ ಎಲ್ಗ ಹೋಗ್ಬಿಟ್ಟೆ ನೋಡು. ಹಾ ಏನಂತ ಅಯ್ಯಪ್ಪ ಇರಲ್ವಲ್ಲ ತೋಟದಲ್ಲಿ. ಸುಮ್ನೆ ಆತಾರೇನೋ ಅನ್ಕೊಂಡ್ವಿ ನಾವು. ನೀನು ಹಾಕೊಂಡ್ ತಿಂತಾನೆ ಇದೀಯ ಅನ್ನು. ಇಲ್ಲ ಸುಮ್ನೆ ಇನ್ನು ಊಟ ಮಾಡಕ್ ಅವಾಗ ತಾನೇ ತಟ್ಟೆ ತಗೊಂಡಿನಿ. ನಮ್ಮಪ್ಪ ಇದು ಕುಂತನಿದ್ದ ಊಟ ತಟ್ಟಕ್ ಹಾಕ್ಬಿಡ್ಲೇನಪ್ಪ ಅಂತಂದ್ರೆ ಬೇಡ ನಿಂಗೆ ಅಂತ ಅಂದ ತಕ್ಷಣ ಸುಮ್ನೆ ಆಗೋದಿಲ್ಲ. ಆಮೇಲೆ ನಮ್ಮಮ್ಮ ನಮ್ಮಕ್ಕ ಫೋನ್ ಮಾಡಿದ್ಲು. ಅಪ್ಪ ಏನಾದ್ರು ಕಾಸು ಕೊಟ್ರೆ ಹಾಕಮ್ಮ ಫೋನ್ ಪೇ ಮಾಡು ಅಂತ ಅಂದ್ಲು. ಅಂದ್ರೆ ನಿಮ್ಮಪ್ಪ ದಿನ ಒಂದ್ ದಿವ್ಸಕ್ಕೆ ಬಂದು 2,000-3,000 ಕೊಡ್ತಾನಂತ ಅಂದ್ಬಿಟ್ಲು. ನಮ್ಮಪ್ಪಂಗೆ ಸಿಟ್ಟು ಬಂದ್ಬಿಡ್ತು. ನಾನೇನ್ ಮಾಡ್ದೆ, ಇನ್ನೇನು ಒಡಕ್ ಹೋಗ್ಬಿಟ್ಟ ನಮ್ಮಪ್ಪ. ನಾನೇನೋ ಹೊಡೆದ್ ಬಿಡ್ತಾನೇನೋ ಅಂತ ಕಾಲ್ ತಗೊಂಡ್ ಹಿಂಗ ಅಂದ್ಬಿಟ್ಟ. ಅಮ್ಮ ನಂಗೆ ಕಾಲ್ ಬಂದು ಸೆದ್ರೆ ಬಿಚ್ಚೇಟು. ಅಲ್ಲಿಗೆ ಸುಮ್ಮನೆ ಆತಾರೇನೋ ಅಂತಂದ್ವಿ. ನಾ ಜಾಸ್ತಿ ಮಾಡ್ಬಿಟ್ಟ. ಅಮ್ಮ ತಾಯಿ ಜಗಳ ಮಾಡಿದ್ರು ರಾತ್ರಿ 9-10 ಗಂಟೆ ಆಯ್ತು ಮಲಗಿತಾಗ. ಅಲ್ಲ ಹೊಡೆಯೋದೊಡ್ದು ಇವಳ್ಕೊಂದೇಟ್ ಬೀಳ್ಬೇಕಾಯ್ತಲ್ಲ. ಇಸ್ಕೊಳಕ್ ಹೋದ್ರೆ ಅವ್ರನ್ನೇ ಹೊಡಿತಾನ. ಹಂಗೆಲ್ಲ ಮಾಡಬಾರ್ದು. ಅಪ್ಪ ತಾನೇ ಅಮ್ಮನ್ ನೋಡಿಬಾರ್ದು. ಅಮ್ಮನ್ ಚೆನ್ನಾಗಿ ನೋಡ್ಕೊಂಡ್ರೆ ತಾನೇ ನಮ್ಮನ್ ನಾಳೆ ಬೆಳಗ್ಗೆ ಚೆನ್ನಾಗಿ ನೋಡ್ಕೊಳ್ಳೋದು. ನಿನ್ ತಮ್ಮ ಅವರೆಲ್ಲೋದ್ರು ಹೇಳ್ ಬೇಗ. ವಿಡಿಯೋ ಮಾಡ್ತಾ ಇದ್ದೀನಿ ಹೇಳಿ, ವೇಸ್ಟ್ ಆಗ್ಬಿಡ್ತೈತಿ ವಿಡಿಯೋ. ಲೈಕ್ ಮಾಡಿ. ನೀನ್ ಹೇಳು. ನೋಡು, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅನ್ನು. ಸಬ್ಸ್ಕ್ರೈಬ್ ಮಾಡಿ ಅನ್ನು. ಹಂಗೆ ಹೇಳ್ಬಿಟ್ಟು ಲಾಸ್ಟ್ ಹೇಳಂತಿ. ಹೇಳ್ಬಿಡಿ ಈಗ ಪಟ್ ಅಂತ ಹೇಳು. ನಾನು ಸಣ್ಣ ಹುಡುಗಿ ಮಾಡ್ತಿದ್ದೆ ಹೇಳು. ಲೈಕ್ ಹೇಳು ಬೇಗ. ಈಗ ಹೇಳು ಕರೆಕ್ಟ್ ಬೇಗ ಹೇಳು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅನ್ನು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನು.